ಈಗಲೂ ಅಪ್ಪ ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಿದ್ದೀಯಾ? ನನ್ನ ಮನಸ್ಸನ್ನ ನನ್ನಿಂದಾನೇ ಸಮಾಧಾನ ಮಾಡೋಕ್ಕಾಗ್ತಿಲ್ಲ ಸರ್. ಅದಕ್ಕೆ ನಾನು ಇದ್ದೀನಲ್ಲ. ನಿನ್ನ ಮನಸ್ಸು ನನ್ನ ಮಾತು ಕೇಳಲ್ವಾ? ಸುಬ್ಬು, ಉಳ್ಕೊಳ್ಳೋದಲ್ಲಿ ಅಂತ ಕೇಳಿದ್ರೆ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ಯಲ್ಲ, ಹಂಗಾರೆ ಇವತ್ತು ರಾತ್ರಿ ಇಲ್ಲೇನಾ? ಗುಡಿಗಿಂತ ಬೆಚ್ಚಗಿರೋ ಗೋಡು ನಮ್ಗೆ ಇನ್ನೆಲ್ಲೇ ಸಿಗುತ್ತೆ? ಇವತ್ತಿನ ಮಟ್ಟಿಗೆ ಇದೇ ನಮ್ಮ ಮನೆ. ಆ ಜೋಗ್ತವಂಗೆ ಮುಂಚೆನೆ ಗೊತ್ತಿತ್ತು ಅಂತ ಕಾಣುತ್ತೆ. ಸುಬ್ಬು, ಇವತ್ತು ಅಷ್ಟಮಿ. ಏನು ಹೇಳ್ತಿದೀಯ? ಸುಬ್ಬು, ಅನು ವಿಷಯನ ಆರ್ಯ ಸರ್ ಹತ್ರ ಹೇಳಲೇ ಇಲ್ವಲ್ಲ. ಏನೇ ಹೇಳ್ತಾ ಇದೀಯ ನೀನು? ಅನುಗೆ ತರ ಕನ್ಸು ಬೀಳುತ್ತೆ ಅಂತ ನಾನು ಆರ್ಯ ಸರ್ ಹತ್ರ ಹೇಳ್ದೆ ತಪ್ಪು ಮಾಡ್ಬಿಟ್ಟೆ. ರಾತ್ರಿ ಅವಳಿಗೆ ಮತ್ತೆ ಆ ಕನ್ಸು ಬಿದ್ರೆ ತಾಯಿ ಇದ್ದಾಳೆ, ಬಾ. ಸರ್, ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಾನು ನಿಮಗೆ ನೆನ್ನೆನೇ ಹೇಳಿದೆ ಅಲ್ವಾ, ಈ ಅಷ್ಟಮಿ ರಾತ್ರಿ ನನಗಿದೆಲ್ಲ ಮಾಮೂಲಿ ಅಂತ.
ನನ್ನ ಅಪ್ಪ ಅಮ್ಮನ ಭೇಟಿ ಮಾಡಿದ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ನೀವು ಆಫೀಸ್ಗೆ ಹೋಗಿ ನಾನು ಅವ್ರನ್ನ ಭೇಟಿ ಮಾಡಿಕೊಂಡು ಅಮ್ಮನವ್ರನ್ನ ನೋಡ್ಕೊಂಡು ಬರ್ತೀನಿ. ಯಾವ ಅಮ್ಮನವ್ರು? ಇರು ಏನಂದೆ ನೀನು? ಅಷ್ಟಮಿ ರಾತ್ರಿ ಅದೇನ್ ಮಾಮೂಲಿ ಅಂತಂದೆ? ಅದಾ ಅಮ್ಮ, ಚಿಕ್ಕ ವಯಸ್ಸಿಂದನೂ ಪ್ರತಿ ಅಷ್ಟಮಿ ರಾತ್ರಿಗೂ ನಾನು ಕೆಟ್ಟ ಕನ್ಸು ಬೀಳ್ತಾನೆ ಇರತ್ತೆ. ಮದ್ವೆ ಆದ್ಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅಂತ ಜೋಗ್ತವ ಹೇಳಿದಾಳೆ. ಇವ್ರಿಗೆ ಹೇಳಿದ್ರೆ ಡಾಕ್ಟರ್ನ ಕರ್ಸೋಣ ಅಂತ ಹೇಳ್ತಿದ್ದಾರೆ. ಅಂದ್ರೆ ನೀನ್ ಅಮ್ಮನವ್ರ ದೇವಸ್ಥಾನದಲ್ಲಿ ಆಗಾಗ ಸಿಗ್ತಿದ್ದು ಇದೇ ಕಾರಣಕ್ಕ? ಆರ್ಯ, ನೀನ್ ಆಫೀಸ್ಗೆ ಹೋಗೋದ್ ಬೇಡ, ನೀವಿಬ್ರು ಮೊದಲು ದೇವಸ್ಥಾನಕ್ಕೆ ಹೋಗ್ಬನ್ನಿ. ಅಮ್ಮ, ಹೋಗ್ಬನ್ನಿ ಅಂತ ಹೇಳಿದ್ನಲ್ಲ. ಪುಷ್ಪ ಹೇಳೆ ಮೇಲೆ ಹೇಳೆ, ಗೊತ್ತಾಯ್ತು. ಅಲ್ಲ ಕಣೆ, ಮನೆ ಬಿಟ್ರೆ ಬೇರೆ ಎಲ್ಲೂ ನಿದ್ದೆ ಬರಲ್ಲ ಅಂದೋಳು ಎಷ್ಟು ಜೋರಾಗಿ ಗೊರಕೆ ಹೊಡಿತಿದ್ದೆ ಅಂದ್ರೆ ನಾನು ಈ ದೇವಸ್ಥಾನದವರು ಬೋರ್ವೆಲ್ ಆನ್ ಮಾಡ್ಬಿಟ್ರೇನೋ ಅನ್ಕೊಂಡೆ. ಹಲೋ ಅರ್ಚಕ್ರೆ, ನಾನು ಶಾರದಾ ದೇವಿ ಮಾತಾಡ್ತಿರೋದು. ನಮಸ್ತೆ ಅಮ್ಮ. ನಮಸ್ಕಾರ. ಹೇಳಿ ಅಮ್ಮ. ಅದು ಪೂಜೆ ಏರ್ಪಾಡಾಗಬೇಕಿತ್ತು. ಮಾಡೋಣ. ಯಾರ ಹೆಸರಲ್ಲಿ? ರಾಜನ. ಎದ್ದೋಡ್ರಪ್ಪ, ಎದ್ದೋಡ್ರಯ್ಯ. ಸ್ವಲ್ಪ ಕ್ಲೀನ್ ಮಾಡಬೇಕು. ಒಂದು ಕ್ಲಿಯರ್ ಪೂಜೆ ಇದೆ. ಆಯ್ತು ಅರ್ಚಕ್ರೆ, ಆಯ್ತು. ಸುಬು, ವಿಶೇಷ ಪೂಜೆ ಅಂತ ಹೇಳ್ತಿದಾರಲ್ಲ, ಏನ್ ಪೂಜೆ ಅಂತ ಕೇಳು. ನಾವೇ ಅಲೆಮಾರಿಗಳು, ನಮಗೆ ಯಾಕೆ ಬೇಕು? ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಡಿ ಹೋಗೋಣ. ಅಯ್ಯ, ಕೇಳು ಅಂದ್ರೆ ಅದ್ಯಾಕ ಹಂಗಾಡ್ತೀಯ? ಒಂದ್ ನಿಮಿಷ ಇರು. ಸ್ವಾಮಿಗಳೇ, ವಿಶೇಷ ಪೂಜೆ ಅಂದ್ರಲ್ಲ, ಏನ್ ಪೂಜೆ? ಎಲ್ಲಿದ್ಯಪ್ಪ? ಬೇಗ ಬೇಗ ಹೂವು ತಗೊಂಬಾರಪ್ಪ. ಬಾರಿ ಹೊತ್ತಾಯ್ತು, ಹೋಗೋಣ. ಅಯ್ಯೋ ಸುಬ್ಬು, ಇರು ಸುಬ್ಬು. ಅಯ್ಯೋ ರಾಮ್ನೆ, ಕರ್ಮ. ಬೇಗ. ಇವತ್ತು ಆರ್ಯವರ್ಧನ ಮತ್ತು ಅವರ ಧರ್ಮಪತಿ ಬರ್ತಾ ಇದ್ದಾರೆ, ಅದೇ ವಿಶೇಷ. ಬೇಗ ಕ್ಲೀನ್ ಮಾಡ್ಕೊಡ್ರು. ಮಯೂರ್, ಪ್ರೆಸೆಂಟೇಷನ್ಗೆಲ್ಲ ರೆಡಿ ಇದೆ ಅಲ್ವಾ? ಎಸ್ ಮ್ಯಾಮ್. ಇದು ನೀವು ನನ್ನ ಹತ್ರ 4ನೇ ಸರಿ ಕೇಳ್ತಾ ಇರೋದು. ಟೈಮ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಮೀರಾ ಮ್ಯಾಮ್ಗೆ ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ ಅಲ್ವಾ ಮೀರಾ? ಆರ್ಯ ಸರ್ ಯಾವಾಗಾರು ಲೇಟಾಗಿ ಬಂದಿರೋದು ನಿಮಗೆ ನೆನಪಿದೆಯಾ ಯಮುನಾ ಮ್ಯಾಮ್? ಐ ಮೀನ್, ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ನೀವು ಸೀನಿಯರು. ನನಗೆ ತಿಳಿದ ಮಟ್ಟಿಗೆ ಇದೇ ಮೊದಲನೇ ಸರಿ ಸರ್ ಕಾನ್ಫರೆನ್ಸ್ ಮೀಟಿಂಗ್ಗೆ ಲೇಟಾಗಿ ಬರ್ತಿರೋದು ಅನ್ಸುತ್ತೆ.
ಯು ಆರ್ ರೈಟ್ ಮಯೂರ್, ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಮದುವೆ ಆಯ್ತಲ್ಲ, ಲೈಫ್ ಸ್ಟೈಲು ಬದಲಾಗತ್ತೆ, ಪ್ರಾಮುಖ್ಯತೆಗಳು ಬದಲಾಗ್ತಾ ಹೋಗುತ್ತೆ ಅಲ್ವಾ ಮೀರಾ? ಯಮುನಾ ಮ್ಯಾಮ್, ಮದುವೆಯಿಂದ ಲೈಫ್ ಸ್ಟೈಲ್ ಬದಲಾಗ್ಬೋದು. ಇನ್ನೆಷ್ಟೋ ಸಲ ಲೈಫ್ ಸ್ಟೈಲಿಂದ ಎಷ್ಟೋ ವರ್ಷಗಳಿಂದ ಇರೋ ಮದುವೆನೂ ಬದಲಾಗ್ಬೋದು. ಆದ್ರೆ ನಮ್ಮ ಆರ್ಯ ಸರ್ ಯಾವತ್ತೂ ಬದಲಾಗಲ್ಲ. ಅಷ್ಟಕ್ಕೂ ಆರ್ಯ ಸರ್ಗೆ ನಾನು ಹೇಳಿರೋ ಟೈಮ್ 10:30 ಆ್ಯಂಡ್ ಇಟ್ಸ್ ಸ್ಟಿಲ್ 10:28 ನಾವು. ಇನ್ನು 2 ನಿಮಿಷ ಬಾಕಿ ಇದೆ. ಎಕ್ಸ್ಕ್ಯೂಸ್ ಮೀ, ವಾಟ್ಸ್ ಸೋ ಫನಿ ಅಬೌಟ್ ಇಟ್? ಯಾಕೆ ನಗ್ತಿದ್ಯಾ ಮಯೂರ್? ಅಲ್ಲ ಮ್ಯಾಮ್, ಪಾಪ ನೀವಾದ್ರೂ ಎಷ್ಟು ಅಂತ ಆರ್ಯ ಸರ್ನ ವಹಿಸ್ಕೋತೀರಾ? ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವಾಟ್ ಡು ಯು ಮೀನ್? ಆರ್ಯ ಸರ್ ಇನ್ 2 minutes ಅಲ್ಲಿ ಇಲ್ಲಿ ಬರಲ್ಲ ಅಂತನಾ? ಅದೇಗೆ ಸಾಧ್ಯ? ಐ ಡೋಂಟ್ ಥಿಂಕ್ ಸೊ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಪ್ಲೀಸ್. ಥ್ಯಾಂಕ್ ಯು ಮೀರಾ. ಹೇ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕ್ಷಮಿಸಿ, ನಾನು ನಿಮ್ಮನ್ನು ಕಾಯಿಸೋದ್ನ ನನಗೆ ತಡ ಆಯ್ತಾ? ನೋ ಸರ್, ಅಬ್ಸಲ್ಯೂಟ್ಲಿ ನಾಟ್. ಇನ್ಫ್ಯಾಕ್ಟ್ ನೀವು 2 minutes ಬೇಗನೆ ಬಂದಿದ್ದೀರಾ. ಇದರ ಶ್ರೇಯಸ್ಸು ನಮ್ಮ ಶ್ರೀಮತಿಯವ್ರಿಗೆ ಸಲ್ಲುತ್ತೆ. ಒಬ್ಬ ಮುಖ್ಯಸ್ಥನಿಗೆ ಸಮಯ ಪ್ರಜ್ಞೆ ಇರೋದು ಎಷ್ಟು ಮುಖ್ಯನೋ, ಒಬ್ಬ ಗಂಡನಿಗೂ ತನ್ನ ಕುಟುಂಬಕ್ಕೆ ಸಮಯ ಕೊಡೋದು ಅಷ್ಟೇ ಮುಖ್ಯ. ಇವತ್ತು ನನಗೆ ನಮ್ಮ ಶ್ರೀಮತಿಯವರನ್ನು ಅವ್ರ ತವ್ರ ಮನೆಗೆ ಕರ್ಕೊಂಡು ಹೋಗೋದಿತ್ತು. ಆದರೆ ಆಕೆಗೆ ನನ್ನ ಕೆಲಸದ ಬಗ್ಗೆ ಹೆಚ್ಚು ಕಾಳಜಿ. ಹಾಗಾಗಿ ನನ್ನನ್ನು ಮೊದಲು ಇಲ್ಲಿಗೆ ಬಿಟ್ಟು ಅವರು ಅಲ್ಲಿಗೆ ಹೋದರು. ವೆಲ್, ದಟ್ಸ್ ಗ್ರೇಟ್ ಸರ್. ಸುಬ್ಬು, ಇದ್ಯಾರಿಗೆ ಕೊಡ್ತಿರೋ ಶಿಕ್ಷೆ? ಎತ್ತು ಮಗಳು ಕಣ್ಣು ಮುಂದೆ ಇದ್ರು ಕಣ್ಣೆತ್ತಿ ನೋಡ್ದೇ ಇರೋ ಪರಿಸ್ಥಿತಿ ತಂದ್ಬಿಟ್ಟಲ್ಲ ಸುಬ್ಬು. ನಮಗ್ ಬೇಕಾಗಿದ್ದ ಇಂಥ ಪರಿಸ್ಥಿತಿ. ಇವತ್ತಲ್ಲ ನಾಳೆ ಅನುಗೆ ಈ ವಿಷಯ ಗೊತ್ತಾಗೇ ಆಗುತ್ತೆ. ಆಗ ಏನ್ ಹೇಳ್ತೀಯ ಸುಬ್ಬು? ಏನ್ ಹೇಳ್ತೀಯ? ಅಯ್ಯೋ, ಮಾತಾಡು ಸುಬ್ಬು, ಮಾತಾಡು. ನಿನಗೆ ಕೇಳ್ತಿರೋದು. ಅವನು ಕೇಳುವಾಗ್ಲಿ ಹಿಂಗೆ ಸುಮ್ಮನೆ ಇರ್ತೀಯ ನೀನು? ಇಲ್ಲ ಸುಬ್ಬು, ಇಲ್ಲ. ಮಗಳಿಗೆ ಒಳ್ಳೇದ್ ಮಾಡ್ತಿದ್ದೀನಿ ಅಂತ ಅವಳಿಗೆ ಅನ್ಯಾಯ ಮಾಡ್ತಿದ್ಯಾ ಸುಬ್ಬು, ಅನ್ಯಾಯ ಮಾಡ್ತಿದ್ಯಾ? ಅಯ್ಯೋ, ಇದೆಲ್ಲ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಳಬೇಡ್ವೆ, ನಂಗೂ ದುಃಖ ಆಗುತ್ತೆ. ನಾನು ಮನುಷ್ಯನೇ, ಅರ್ಥ ಮಾಡ್ಕೋ. But the
ಜೇಂಡೆ ಇಷ್ಟು ಇನ್ಸ್ಟೆಂಟ್ ಆಗಿ ಇವ್ರ ಮೂಡ್ ಬದಲಾಗೋಗುತ್ತಲ್ಲ, ಯಾಕೆ ಹೀಗೆ ಆಡ್ತಿದ್ದಾರೆ ಆರ್ಯ ಸರ್ ಜೇಂಡೆ? ಅವರು ಆರ್ಯವರ್ಧನ್, ಹೇಗ್ ಬೇಕಾದ್ರೂ ಇರ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನಾಟ್ ಫನಿ ಅಟ್ ಆಲ್. ಅರೆ, ಅಮ್ಮ ಇಷ್ಟೊತ್ತಲ್ಲಿ ಬೇಗ ಹಾಕೊಂಡು ಎಲ್ಲಿಗೆ ಹೋಗಿದ್ದಾಳೆ? ಅನು, ರಮ್ಯಾ, ನಾನ್ ಚೆನ್ನಾಗಿದ್ದೀನಿ ಕಣೆ, ನೀನ್ ಹೇಗಿದ್ಯಾ? ರಮ್ಯಾ, ಎಲ್ಲ ಓಕೆ ಅಲ್ವಾ? ಯಾಕನು ಹೀಗೆ ಕೇಳ್ತಿದ್ಯಾ? ಎಲ್ಲ ಓಕೆನೆ. ನೀನು? ನನಗೇನು, ರಾಣಿ ರಾಣಿ ತರ ಇದ್ದೀನಿ. ಮಿಸಸ್ ವರ್ಧನ್ ಕಳೆ ಮುಖದಲ್ಲಿ ತುಂಬಿ ತುಳ್ಕಾಡ್ತಿದೆ ಅನು. ವಟಾರದೊಳಗೆ ನಿನ್ ಕಾರ್ ನೋಡಿದ್ದು ಹೇಗೆ ಓಡ್ ಬಂದೆ ಗೊತ್ತಾ? ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಅನು. ಹೌದು ಕಣೆ ರಮ್ಯಾ, ನಾನು ಒಟ್ಟಾರಕ್ಕೆ ಬಂದಿದ ತಕ್ಷಣ ನಾನು ಮೊದಲು ಹುಡುಕಿದ್ದು ನಿನ್ನೆ ಕಣೆ. ಆದ್ರೆ ಎಲ್ಲರೂ ನಿಂತಿದೀವಿ, ಬರೀ ರಮ್ಯನ ಮಾತ್ರ ಕೇಳ್ತಿದ್ದಾಳಲ್ಲ ಅಂತ ಅನ್ಕೋತಾರೆ. ಐ ಮಿಸ್ ಯು ಟೂ ಕಣೆ. ನಿಜವಾಗ್ಲೂನಾ? ಈ ಹಳೆ ಫ್ರೆಂಡ್ನ ಮಿಸ್ ಮಾಡ್ಕೊಳ್ಳೋಷ್ಟು ಟೈಮ್ ಇತ್ತಾ ಮೇಡಮ್ ಅವ್ರಿಗೆ? ಸುಮ್ಮನೆ ಕೇಳ್ದೆ ಕಣೆ. ರಮ್ಯಾ, ನಿನ್ನ ಹತ್ರ ಊರ್ ಮುಳುಗೋ ಅಷ್ಟು ಹರಟೆ ಹೊಡೆಯೋದು ಬಾಕಿ ಇದೆ, ಆಮೇಲೆ ಮಾತಾಡೋಣ. ಅಮ್ಮ ಎಲ್ಲಿ ಹೋದ್ಲು? ಇಷ್ಟೊತ್ತಲ್ಲಿ ಬಾಗ್ಲು ಹಾಕೊಂಡು ಹೋಗಿದಾಳಲ್ಲ? ಅಮ್ಮ ನಿನ್ನ ಹತ್ರ ಹೇಳ್ಬಿಟ್ಟು ಹೋಗ್ಲಿಲ್ವಾ? ಹಾಯ್ ಅನು. ಹಾಯ್ ಸಂಪತ್. ಅನು, ನಿಮ್ಮ ಅಪ್ಪ ಅಮ್ಮ ಬಿಸ್ನೆಸ್ ಅಲ್ಲಿ ಫುಲ್ಲು ಬಿಸಿ. ಸುಬ್ಬು ಅಂಕಲ್ ಸ್ಯಾರಿ ಸೆಲ್ಲಿಂಗು, ಪುಷ್ಪ ಆಂಟಿ ಚಟ್ಲಿ ನಿಪ್ಪಟ್ಟು ಸ್ಟಾಲಿಂಗು. ಏನು ಅಮ್ಮ? ಇಬ್ರು ಫೋನ್ ಪಿಕ್ ಮಾಡ್ತಿಲ್ಲ. ರಿಂಗ್ ಆದ್ರೆ ರಿಸೀವ್ ಮಾಡಲ್ಲ, ರಿಸೀವ್ ಮಾಡಿದ್ರೆ ಮಾತಾಡಲ್ಲ, ವಾಪಸ್ ಕಾಲು ಮಾಡ್ತಿಲ್ಲ. ಏನ್ ಬಾಂಬ್ ಸ್ಕ್ವಾಡ್ ನ ಇಮಿಡಿಯೇಟ್ ಆಗಿ ಕಳಿಸಿ. ದೇರ್ ಇಸ್ ಅ ಸೆಕ್ಯೂರಿಟಿ ಥ್ರೆಟ್. ಯಾ ಪ್ಲೀಸ್. ಬಾಂಬ್ ಸ್ಕ್ವಾಡಾ? ಹರ್ಷ, ವೈ ಆರ್ ಯು ಓವರ್ ರಿಯಾಕ್ಟಿಂಗ್?
ಓವರ್ ರಿಯಾಕ್ಟಿಂಗ್. ಮಾನ್ಸಿ, ಈ ವಿಷಯ ಸೀರಿಯಸ್ನೆಸ್ ನಿನ್ಗೆ ಅರ್ಥ ಆಗ್ತಿಲ್ವಾ? ದಾದಾಗೆ ಆಕ್ಸಿಡೆಂಟ್ ಆಗಿದ್ದಲ್ಲ ನಿನ್ಗೆ ಮರ್ತೋಯ್ತಾ? ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ ಮಾನ್ಸಿ. ದಾದಾಗೆ ಎನಿ ಟೈಮ್ ಎನಿವೇರ್ ಥ್ರೆಟ್ಗಳು ಬರಬಹುದು. ಈ ವಿಷಯದ ಸೀರಿಯಸ್ನೆಸ್ ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ವಾ? ಅದನ್ನ ಅಷ್ಟು ಈಸಿಯಾಗಿ ತಗೊಳಕ್ ಆಗಲ್ಲ. ಬಾಂಬ್ ಸ್ಕ್ವಾಡ್ ಬರೋವರೆಗೂ ಯಾರು ಇಲ್ಲಿಂದ ಎಲ್ಲೂ ಹೋಗುವಾಗಿಲ್ಲ. ಅಮ್ಮ, ನೀವು ಕೂಡ ದೇವಸ್ಥಾನಕ್ಕೆ ಹೋಗ್ಬಿಡಿ. ಮಾನ್ಸಿ, ಇವನ್ ಯು ಟು. ನನಗೆಲ್ಲೂ ಹೋಗೋ ಪ್ಲಾನ್ಸ್ ಇಲ್ಲ. ನೀನ್ ಹಿಂಗೆ ಆಡ್ತಿದ್ರೆ ಎಲ್ಲರೂ ಹೋಗ್ಬೇಕಾಗತ್ತೆ. ಪ್ಲೀಸ್ ಎವ್ರಿವನ್, ಕಾಮ್ ಡೌನ್. ಇಲ್ಲಿ ತನಕ ಯಾರು ನನ್ನ ಇಷ್ಟೊತ್ತು ಕಾಯಿಸಿಲ್ಲ. ನನ್ನ ಅನು ನನ್ನ ಕಾಯಿಸಿದ್ದಾಳೆ. ನನಗೆ ಫೋನ್ ಕೂಡ ಮಾಡಿದೆ. ನನ್ನ ನೆನಪು ಕೂಡ ಮಾಡ್ಕೊಳ್ಳದೆ ಇಷ್ಟೊತ್ತು ಅನು ಅವ್ರು ತವ್ರ ಮನೇಲಿ ಇರ್ತಾಳ ಝಂಡೆ? ದೇರ್ ಇಸ್ ಸಮಥಿಂಗ್ ರಾಂಗ್ ಝಂಡೆ. ನಿನ್ ಬಾಡಿ ಗಾರ್ಡ್ಸ್ ಏನ್ ಮಾಡ್ತಿದ್ದಾರೆ ಅಲ್ಲಿ? ಅವ್ರಿಗೆ ಫೋನ್ ಮಾಡಿ ಸ್ಟೇಟಸ್ ತಿಳ್ಕೊಂತ ನಾನೇ ನಿನಗೆ ಹೇಳ್ಬೇಕಾ? ಜೇಂಡೆ, ಎಂತ ಹುಡುಗಿ ಜೇಂಡೆ ಇವಳು? ಇಲ್ಲಿ ನೋಡಿದ್ರೆ ಸರ್ ಎಲ್ಲ ಅಪಾಯಿಂಟ್ಮೆಂಟ್ಸ್ ಕ್ಯಾನ್ಸಲ್ ಮಾಡ್ಕೊಂಡು ಅನುಗೋಸ್ಕರ ಕಾಯ್ತಿದ್ರೆ ಅವಳು ಆ ಒಟ್ಟಾರದವ್ರ ಜೊತೆ ಹರಟೆ ಹೊಡಿತಾ ಕೂತಿದ್ದಾಳ. ಬಿರಾಜಿ, ಗೊತ್ತಿಲ್ಲದೆ ನಾವೇನೇನೋ ಊಹಿಸ್ಕೋಬಾರ್ದು. ಅನು ಮೇಡಮ್ ಬೇಕಂತಾನೆ ಹೀಗೆಲ್ಲ ಮಾಡಲ್ಲ ಅನ್ಸತ್ತೆ. ನೋಡೋಣ ಇರಿ.
37 lakhs. ಮೈ ಗಾಡ್, ಅಷ್ಟೊಂದು ದುಡ್ಡು ಯಾರು ಬಿಟ್ಟೋಗಿರ್ತಾರೆ ಮನೆಯಲ್ಲಿ? ಮಂದ, ಆ ದುಡ್ಡು ನಿಂದೇನಾ? ಅಯ್ಯೋ, ಇಷ್ಟೊಂದು ದುಡ್ಡು ನನಗೆಲ್ಲಿಂದ ಸಿಗ್ಬೇಕು ಚಿಕ್ಕ ಯಜಮಾನ್ರೆ? ನಂದಲ್ಲ. ನಿಮ್ಗೀಗ ಬೇಜಾರಾಗ್ಬೋದೇನೋ. ಯಾಕೆ? ನಾವು ಹೊರಟ್ವಿ ಅದಕ್ಕೆ. ಸರಿ, ನಮ್ಮ ಶಂಕರ್ ಇದ್ದಾನೆ, ಅವನೇ ನಿಮ್ಮನ್ನ ಮನೆವರೆಗೂ ಬಿಟ್ಟು ಬರ್ತಾನೆ. ಅಯ್ಯಯ್ಯೋ, ಅದೆಲ್ಲ ಏನು ಬೇಡ ಅಳಿ ಅಂದ್ರೆ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ನಿಮ್ಮಿಬ್ಬರಿಗೂ ಸ್ವಲ್ಪ ಬೇರೆ ಬೇರೆ ಕೆಲಸ. ಪುಷ್ಪ, ನನಗೆ ಹಸಿವಿಲ್ಲ, ಅದಕ್ಕೆ ಒಂದೇ ಒಂದು ಪೊಟ್ನ ತಂದಿದ್ದೀನಿ, ತಗೋ ತಿನ್ನು. ಇಷ್ಟನ್ನು ನನಗೆ ಅಂತಾನೆ ತಂದ? ಪಾಪ, ನಿನ್ಗೆ ಹೊಟ್ಟೆ ಹಶ್ವಾಗ್ತಿಲ್ಲ? ಇಲ್ಲ, ನಿನಗೆ ಅಂತಾನೆ ತಂದಿರೋದು, ತಿನ್ನು. ನನಗೆ ಹಸಿವಿಲ್ಲ, ಹೇಳಿದ್ನಲ್ಲ. ನೋಡ್ ಸುಬ್ಬು, ಒಂದೊಂದು ಅಗ್ಲು ಮೇಲೂ ತಿನ್ನೋರ ಹೆಸರು ಬರ್ದಿರುತ್ತಂತೆ. ಮದುವೆ ಆದ್ಮೇಲೆ ಗಂಡ ಹೆಂಡ್ತಿರು ಇಬ್ಬರ ಹೆಸರು ಬರ್ದಿರುತ್ತಂತೆ. ಅಂಗಡಿ ಹತ್ರನೇ ಮನೆ ಮಾಡಿದ್ರೆ ನಿನ್ಗೆ ಅನುಕೂಲ ಆಗುತ್ತೆ. ಆದರೆ ನಿಮ್ಮ ಸಾಹುಕಾರನಿಗೆ ಈ ವಿಷಯ ಎಲ್ಲ ಗೊತ್ತಾಗುತ್ತಲ್ಲ ಅನ್ನೋದೇ ಚಿಂತೆ. ಯಾವತ್ತಿದ್ರೂ ಗೊತ್ತಾಗ್ಲೇಬೇಕಲ್ವಾ? ಹೇಳಿದ್ರಾಯ್ತು. ಅಲ್ಲ, ಮನೆ ಸಿಕ್ಕಿ ಸೆಟ್ಲ್ ಆಗ್ಲಿ, ಎಲ್ಲ ಸರಿ ಹೋಗುತ್ತೆ. ಅಲ್ಲಿವರೆಗೂ ಟೆನ್ಷನ್ನು. ಸುಬ್ಬು, ರೋಡ್ ಬದಿ ಹೋಟ್ಲಲ್ಲಿ ನಾವು ಊಟ ಮಾಡಿ ಎಷ್ಟು ದಿನ ಆಯ್ತಲ್ವಾ? ಹೊಟ್ಟೆ ಹಶ್ವಾಗ್ತಿರೋದಕ್ಕೋ ಏನೋ ಊಟ ಎಷ್ಟು ರುಚಿ ಅನಿಸ್ತಿದೆ ಅಲ್ವಾ? ಎಸ್ ಆರ್ಯ, ಈಗಾಗಲೇ ಹುಡ್ಕಕ್ಕೆ ಶುರು ಮಾಡಿದ್ದಾರೆ. ಏನು ಚಿಂತೆ ಮಾಡಬೇಡ, ನಾನು ನೋಡ್ಕೋತೀನಿ. ಸರಿ ಜಂಡೆ. ಮಾವನವರೇ, ಸುಮ್ಮನೆ ಬನ್ನಿ, ನೀವು ಕಾರಲ್ಲೇ ಹೋಗ್ಬೇಕು ಅಷ್ಟೇ. ಸರ್, ಅಲ್ಲಿಗೆ ಬರ್ತಾ ಇದ್ದೀವಿ. ಮನೆ ನೋಡಿ ಓಕೆ ಆದ್ರೆ, ಅಯ್ಯಯ್ಯೋ ಹಾಗೇನಿಲ್ಲ ಬಿಡಿ, ಅದು ಹೇಗಿದ್ರು ಓಕೆನೆ. ಓಕೆ, ಬಂದ್ಬಿಡ್ತೀವಿ ಸರ್, ಈಗ ಮಾತಾಡ್ತೀವಿ.
ಮಗು. ಮನೆ ಹೆಂಗಿದ್ರು ಸರಿ ಅಂತ ಹೇಳ್ತೀಯಲ್ಲ, ಮುಂದಕ್ಕೆ ಆ ಮನೆಗೆ ಮಗಳು ಬರಬೇಕು. ಸ್ವಲ್ಪ ಚೆನ್ನಾಗಿರೋ ಮನೆ ತೋರಿಸು ಅಂತ ಹೇಳಕ್ಕಾಗಲ್ವಾ? ಅವಸರಕ್ಕೆ ಅರಮನೆ ಸಿಗಲ್ಲ ಕಣೆ, ಗುಡ್ಸಲಾದ್ರೂ ಒಪ್ಕೊಳ್ಳೇಬೇಕು. ಅವಸರದಲ್ಲಿ ಅರಮನೆ ಅಂತ ಮನೆನೇ ಮಾರ್ಬಿಟ್ಟಲ್ಲ. ಏನೇ ಅದು? ನಿನ್ನ ಯಾವತ್ತೂ ನನಗೆ ಕ್ಷಮಿಸಲ್ಲ ಅಂದೆ. ಮನೆಗೆ ಹೋಗಿ ಎಲ್ಲ ಸೆಟ್ಲ್ ಆದ್ಮೇಲೆ ಅನುಗೆ ಫೋನ್ ಮಾಡಿ ಹೇಳ್ಬೇಕು. ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ. ಮೊದ್ಲು ಅದನ್ನ ಮಾಡಪ್ಪ, ನಡಿ. ನನಗಂತೂ ಸುತ್ತಿ ಸುತ್ತಿ ಸಾಕಾಗೋಯ್ತು. ಅಯ್ಯೋ, ಯಾರು? ಅಯ್ಯೋ, ಕಾಪಾಡಿ, ಕಾಪಾಡಿ, ಅಯ್ಯೋ! ಬೆಂಡೆಸ, ನೀವು ಇಲ್ಲಿ? ಸರ್, ಸರ್, ನಾವೆಲ್ಲ ಹೋಗ್ತಿದೀವಿ ಈಗ? ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ ಏನಾದ್ರೂ ಗೊತ್ತಾಯ್ತಾ ಸರ್? ನಿಮಗೆ ಏನೇ ವಿಷಯ ಗೊತ್ತಿದ್ರು ನನ್ನ ಹತ್ರ ಹೇಳಿ.
ನೀವು ಈಗ ನಗ್ನಗ್ತಾ ಇದ್ರೇನೆ ಚಂದ. ಈ ಖುಷಿಗೆ ನೀವೇ ಕಾರಣ ಸರ್. ಹೇ, ಮಾಡಿ, ನಾನು ಆಮೇಲೆ ಬರ್ತೀನಿ. ಯಾರ ಕೈಲಾದರೂ ಮಾಡಿಸಿದ್ರೆ ಆಯ್ತಾನು, ನಾನು ಯಾರಿಗಾದ್ರೂ ಕಳಿಸ್ತೀನಿ. ಅದೆಲ್ಲ ಏನು ಬೇಡ ಅನ್ನೋ, ಇರೋದ್ 4 ವಸ್ತು ನಾನೇ ಜೋಡಿಸ್ಕೋತೀನಿ, ನೀನು ಹೋಗ್ಬಿಟ್ ಬಾ. ಅಮ್ಮ, ಅನು, ನಾನು ನಿನ್ನ ಮನೆಗೆ ಬಿಟ್ಟು ಆಮೇಲೆ ಆಫೀಸ್ಗೆ ಹೋಗ್ತೀನಿ. ಹೋಗ್ಬಾನು, ಇನ್ನೊಂದ್ಸರಿ ಇಬ್ರು ಬನ್ನಿ. ಖಂಡಿತ. ಸರ್, ನೀವು ಆಫೀಸಿಂದ ಬರ್ತಾ ನನ್ನನ್ನು ಪಿಕ್ ಮಾಡ್ಬೋದಲ್ವಾ? ಈಗ ನೀವು ಹೊರಡಿ, ನಾನು ಸಂಜೆ ಸಿಗ್ತೀನಿ. ಬೇಡ 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 ಬೇಡ, ಸಂಜೆ ನನ್ನ ಕೆಲಸ ಮುಗಿಯೋಕ್ಕೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಈಗಲೇ ಹೊರಡೋಣ. ಬಾ. ಅನು, ಇನ್ನೇನು ಹಬ್ಬ ಬರ್ತಿದೆ ಅಲ್ವಾ, ಆಗ ಗಂಡ ಹೆಂಡ್ತಿರಿಬ್ರು ಜೊತೆಗೆ ಬಂದು ಇಲ್ಲೇ ಉಳ್ಕೊಳ್ಳೋರಂತೆ. ಮೊದಲನೇ ನವರಾತ್ರಿನ ಇಲ್ಲೇ ಮಾಡೋಣ, ಆಯ್ತಾ? ಒಂದ್ ನಿಮಿಷ. ಅಲ್ಲ, ಅಪ್ಪ ಅಮ್ಮ ಕರೀಲಿಲ್ಲ ಅಂದ್ರೆ ಏನಂತೆ? ನಾನೇ ಅಲ್ಲಿಗೆ ಹೋಗ್ತೀನಿ. ಹಾ, ಈಗಲೇ ಶಾರದಾ ಅಮ್ಮನ ಹತ್ರ ಹೋಗಿ ನಾನು ನಮ್ಮ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ತೀನಿ. ಶಶಿ, ಈ ಸರಿ ಮಾನ್ಸಿ ಅಮ್ಮ ಬರಲ್ವಂತೆ, ಅವ್ರ ಅಮ್ಮನ ಮನೇಲೆ ಹಬ್ಬ ಆಚರಿಸ್ತಾರಂತೆ. ಈ ಸರಿ ಹಬ್ಬಕ್ಕೆ ಅನು ಅಮ್ಮ ಇದ್ದಾರೆ ಅಂತ ಅಮ್ಮಾಜಿ ಬಹಳ ಖುಷಿಯಾಗಿದ್ದಾರೆ. ಹೌದೌದು. ಈ ಮನೆ ಏನೆಲ್ಲ ಕಳ್ಕೊಂಡಿತ್ತೋ ಅದೆಲ್ಲ ಅನು ಅಮ್ಮನಿಂದ ಸಿಕ್ತಿದೆ ಅನಿಸ್ತಿದೆ. ಅನು ಅಮ್ಮನು ಹಬ್ಬ ಮಾಡ್ತೀನಿ ಅಂತ ತವ್ರಿಗೆ ಹೋಗಿದ್ದಿದ್ರೆ ಅಮ್ಮಾಜಿ ತುಂಬಾನೇ ಬೇಜಾರಾಗ್ತಿದ್ರು. ಹೌದು, ಖಂಡಿತ. ಶಶಿ, ಅನು ಅಮ್ಮ ಬಂದ್ಮೇಲೆ ಈ ಮನೇಲಿ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಲ್ವಾ? ಅಯ್ಯೋ, ನಾನೀಗ ತವ್ರ ಮನೆಗೆ ಹೋಗ್ತೀನಿ ಅಂತಂದ್ರೆ ಅಮ್ಮ ಬೇಜಾರು ಮಾಡ್ಕೋತಾರ. ಅಪ್ಪ ಅಮ್ಮ ಅಂತೂ ನನ್ನ ಕರೆದಿಲ್ಲ, ಆರ್ಯ ಸರ್ ಅಂತೂ ಇಲ್ಲವೇ ಇಲ್ಲ. ಇಂಥ ಟೈಮಲ್ಲಿ ಅಮ್ಮನ್ನ ಬಿಟ್ಟು ಹೋಗೋದು ತಪ್ಪಾಗುತ್ತೆ. ಗುಡ್ ಮಾರ್ನಿಂಗ್. ಹ್ಯಾಪಿ ದಸರಾ. ಗುಡ್ ಮಾರ್ನಿಂಗ್ ಅಮ್ಮ, ನಿಮ್ಗೂ ಕೂಡ ಹ್ಯಾಪಿ ನವರಾತ್ರಿ. ಥ್ಯಾಂಕ್ ಯು.
ಏನು ಏನೋ ಯೋಚಿಸ್ತಾ ಇರೋ ಹಾಗಿತ್ತು. ಅದು ಅಮ್ಮ, ನಮ್ಮನೇಲಿ ಹಬ್ಬ ಹೇಗ್ ಸೆಲೆಬ್ರೇಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹೌದಾ? ನಾನು ಅದ್ರ ಬಗ್ಗೆನೇ ಮಾತಾಡಕ್ ಬಂದೆ. ನೀನೇ ಹೇಳು, ಏನ್ ಮಾಡೋಣ ಅಂತ. ಅಮ್ಮ, ನವರಾತ್ರಿ ಅಂದ್ರೆ ನನಗ್ ಮೊದ್ಲು ನೆನಪಾಗೋದೇ ಗೊಂಬೆ ಕೂರ್ಸೋದು. ಅದೇ ಚಿಕ್ಕವಳಿದ್ದಾಗಿಂದನೂ ನನಗ್ ದೊಡ್ಡ ಸಂಭ್ರಮ. ಗೊಂಬೆ ಕೂರ್ಸೋದಾ? ಅಷ್ಟೊಂದು ಗೊಂಬೆಗಳು ನಮ್ಮನೇಲಿ ಇಲ್ವಲ್ಲ. ಅನು, ಗೊಂಬೆಗಳಿಲ್ದಿರೋ ನವರಾತ್ರಿ ಹೇಗಮ್ಮ ಆಗತ್ತೆ? ಅಮ್ಮ, ಒಂದ್ ಐಡಿಯಾ. ಏನು? ಏನದು ಸೀಕ್ರೆಟ್? ನನಗೆ ಗೊತ್ತಿಲ್ದಿರ ಹಾಗೆ ಮಾತಾಡ್ತಿದ್ದೀರಾ? ಹೌದು ಬಾವ, ನಿಮಗ್ ಗೊತ್ತಿಲ್ದಿರೋ ಅಂತ ದೊಡ್ಡ ಸೀಕ್ರೆಟ್. ಬಾವ, ನಾವ್ ಹಬ್ಬಕ್ಕೆ ಗೊಂಬೆಗಳನ್ನ ಕೂರ್ಸೋಣ. ವಾವ್, ವಾಟ್ ಅನ್ ಐಡಿಯಾ. ಪಕ್ಕ ಕೂರ್ಸೋಣ. ಗೊಂಬೆಗಳಿಗೆ ಆರ್ಡರ್ ಮಾಡ್ಲಾ? ಅಯ್ಯೋ ಬಾವ, ಆರ್ಡರ್ ಎಲ್ಲ ಯಾಕೆ ಮಾಡ್ತೀರಾ? ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಅದು ಇರಿ. ಒಳ್ಳೆ ಐಡಿಯಾ. ಭಾವ, ಏನಂತೀರಾ? ಜಸ್ಟ್ ಕಿಡಿಂಗ್, ಸೂಪರ್ ಐಡಿಯಾ. ನಮ್ ಫ್ರೆಂಡ್ ಹತ್ತಿಗೆ ಅಂದ್ರೆ ಸುಮ್ಮನೆನಾ? ಯು ಆರ್ ಆಸಮ್. ಅದೇನ್ ತಯಾರಿ ಮಾಡ್ಕೋಬೇಕೋ ಎಲ್ಲಾನು ಮಾಡಿ ನಿಮ್ಮಿಬ್ಬರಿಗೆ ಬಿಟ್ಟಿದ್ದೀನಿ. ಹರ್ಷ, ಮಾನ್ಸಿಗೆ ಫೋನ್ ಮಾಡಿದ್ಯಪ್ಪ? ಹಾಮ, ಮೆಸೇಜ್ ಮಾಡಿದ್ಲು, ಅವ್ರ ಅಪ್ಪ ಅಮ್ಮ ಜೊತೆ ಇದ್ದು ಬರ್ತೀನಿ ಅಂತ. ನಿನ್ಗೇನು ತೊಂದರೆ ಇಲ್ಲ ಅಲ್ವಾ? ನೀನೇನಾರು ಅಲ್ಲಿಗೆ ಹೋಗ್ಬೇಕಾ? ನೋನೋ, ಅದೇಗ್ ಸಾಧ್ಯ? ನಮ್ಮನೇಲಿ ನಮ್ ಫ್ರೆಂಡ್ ಹತ್ತಿಗೆ ಇದ್ದಿದ್ದು ಮೊದಲನೇ ಹಬ್ಬ. ಅದ್ ಹೇಗ್ ಮಿಸ್ ಮಾಡೋಕ್ ಸಾಧ್ಯ? ಆದ್ರೆ ನಿಮ್ ದಾದಾನೇ ಇಲ್ವಲ್ಲ ಬಾವ. ಅವ್ರಿನ್ಮೇಲೆ ಎಲ್ಲಿ ಹೋಗ್ತಾರೆ, ಯಾವಾಗ ಬರ್ತಾರೆ, ನಾನು ಒಂದೂ ಕೇಳಲ್ಲ. ಅವ್ರ ಜೊತೆ ನಾನು ಮಾತಾಡೋದು ಇಲ್ಲ. ಕಮಾನ್ ಅತ್ತಿಗೆ, ಚಿಲ್, ರಿಲ್ಯಾಕ್ಸ್, ನಾವು ಚೀರ್ ಅಪ್, ಲೆಟ್ಸ್ ರಾಕ್ ದಿಸ್ ಹಬ್ಬ. ಮಂದ, ಅನು, ನೀನ್ ರೆಡಿ ಆಗು. ಸರಿ ಅಮ್ಮ, ನಾನು ರೆಡಿಯಾಗಿ ಬರ್ತೀನಿ. ಸಾಮಾನ್ಯವಾಗಿ ನವರಾತ್ರಿಗೆ ಬರೋರ್ನ ಬನ್ನಿ ನಮ್ಮ ಮನೆಗೆ ಗೊಂಬೆಗಳನ್ನ ನೋಡಿ ಅಂತ ಹೇಳ್ಬೇಕು. ಆದ್ರೆ ನಾವು ಹಾಗೆ ಹೇಳಕ್ಕಾಗಲ್ಲ. ಯಾಕಂದ್ರೆ ಗೊಂಬೆಗಳನ್ನ ತಂದಿದ್ದೀರಾ ಅಂತ ಕೇಳ್ಬೇಕು. ಈ ಐಡಿಯಾ ನಮ್ಗೆ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಹೌದೌದು, ಬರೋರೆಲ್ಲ ಒಂದೊಂದು ಬೊಂಬೆ ತರೋದು, ಆಮೇಲೆ ಅದನ್ನ ಜೋಡಿಸೋದು, ಅಲ್ಲೇ ಒಂದು ಕತೆ ಆಗುತ್ತೆ. ಅದಕ್ಕೆ ಅಲ್ವಾ ನವರಾತ್ರಿ ಅನ್ನೋದು. ಕರೆಕ್ಟ್ ಪುಷ್ಪ. ನವರಾತ್ರಿ, ನವ ಅನ್ನೋದಕ್ಕೆ ಹೊಸ ಅನ್ನೋ ಅರ್ಥನೂ ಇದೆ. ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ ಸರ್, ಚೆನ್ನಾಗಿದ್ದೀನಿ ಸರ್. ಏನೇನ್ ಬೊಂಬೆಗಳು ತಂದಿದ್ದೀರಾ? ಮನೆಗೆ ಬರೋರ್ನೆಲ್ಲ ಗೊಂಬೆ ತಂದ್ರ ಅಂತ ಕೇಳೋದ ಇನ್ಮೇಲೆ? ನೀನು ತಂದಿಲ್ಲ ರಜಾ? ನೀವಾಗ್ಲೇ ಸೈಲೆಂಟ್ ಆಗಿ ಕಳ್ಸಿಬಿಟ್ರಲ್ಲ ದಾದಾ. ಸೈಲೆಂಟ್ ಆಗಿ ಕಳ್ಸದ್ನ? ಬಾವ, ಈಗ ಅದ್ರ ಬಗ್ಗೆ ಮಾತ್ಬೇಡ. ಓ, ಪರ್ಸನಲ್. ಒಳಗ್ ಬನ್ನಿ, ಯಾವ್ಯಾವ ಗೊಂಬೆ ಇದೆ
ಸಮಾಧಾನ ಮಾಡೋ ಕಲೆ ಕಲ್ತ್ಕೊಳ್ಳಿಲ್ಲ ಅಂದರೆ ಮುಂದೆ ತುಂಬ ತೊಂದರೆ ಆಗುತ್ತೆ. ನೀವು ಹೇಗೆ ಸಮಾಧಾನ ಮಾಡ್ತಿದ್ರಿ ಮಾವ? ಅದೇ ಹೇಳಿದ್ನಲ್ಲ, ಮುಂದೆ ತುಂಬ ತೊಂದರೆ ಆಗುತ್ತೆ ಅಂತ ನಾನೇ ಉದಾಹರಣೆ. ನಮ್ಮ ಯಜಮಾನಿಯವ್ರ ಕೋಪನ ಹೇಗೆ ಕಡಿಮೆ ಮಾಡೋದಂತ ನಮಗೆ ಗೊತ್ತು. ಮಾವ, ನನ್ನ ಪಾಲಿನ ಗೊಂಬೆ ಶ್ರೀಕೃಷ್ಣ. ಆ ದೇವಕ್ಕಿಂತ ತೆಗೆದು ಅಲ್ಲಿಡೆ. ಶ್ರೀಕೃಷ್ಣ. ದೇವಕಿ ಇದ್ ಕಡೆ ಯಶೋದೇನೂ ಇರ್ಲೇಬೇಕಲ್ವಾ?